ಹಾಯ್ ಇದು ನೆನ್ನೆಯ ಕಂಟಿನ್ಯೂಯೇಷನ್ ವಿಡಿಯೋ ಆಗಿರೋದ್ರಿಂದ ನಾವು ತಿಂಡಿ ಮುಗಿಸ್ಕೊಂಡ ತಕ್ಷಣ ಡೈರೆಕ್ಟ್ ನಾವು ಹೋಗೋದು ಸೈಟ್ ಸೀಯಿಂಗ್ಗೆ ಅಂತಾನೆ ದುಬೈಯಲ್ಲಿ ಪರ್ಟಿಕ್ಯುಲರ್ ಆಗಿ ಬಸ್ಗಳಿದ್ವು. ಆದರೆ ನಾವು ಇಂಡಿಯಾದಿಂದ ಹೋಗಿರೋದು 460 ಮೆಂಬರ್ಸ್ ಹೋಗಿರೋದ್ರಿಂದ ನಾವು ಸೈಟ್ ಸೀಯಿಂಗ್ ಬಸ್ಗಳು ಯೂಸ್ ಮಾಡಿಲ್ಲ. ನಮಗೆ ಅಂತ ಬುಕ್ ಆಗಿರೋ ಕಂಪನಿ ಬಸ್ಸಸ್ನ ಏನು ಬುಕ್ ಮಾಡಿರ್ತೀವಲ್ಲ, ಮ್ಯಾನೇಜ್ಮೆಂಟ್ ಬಸ್ಸಸ್ ಇತ್ತು. ಒಂದು 10 ಬಸ್ಸಸ್ ಅಂತ ನಮ್ಮ ಇಂಡಿಯಾದವ್ರಿಗೆ ಸಪ್ರೇಟ್ 10 ಬಸ್ಸಸ್ ನಾವು ಬುಕ್ ಮಾಡಿದ್ವಿ. ಹೆಂಗಂದ್ರೆ ಹೋಟೆಲ್ ಅಪೋಸಿಟ್ ಅಂದ್ರೆ 100 ಮೀಟರ್ ದೂರದಾಗ ಬಸ್ ಪಾರ್ಕ್ ಆಗಿದ್ದು ನಮ್ಮ ಕಣ್ ಮುಂದೆ ಬಸ್ ಕಾಣಿಸಾಕತ್ತಿದ್ರು ನಾವು ರೋಡ್ ಮ್ಯಾಗಿಂದ ಹೋಗುವಂಗಿಲ್ಲ. ಬಿಕಾಸ್ ಆಫ್ ದ ದುಬೈ ವೆಲ್ ರೂಲ್ಸ್. ರೋಡ್ ಕ್ರಾಸ್ಗೆ ಪಾತ್ ಇತ್ತು, ಅಲ್ಲಿಂದ ಹೋಗ್ಬೇಕಿತ್ತು. ನಾವು 150 ಮೀಟರ್ ನಡ್ಕೊಂಡು ಬಂದಿದ್ದಕ್ಕೆ ಇಷ್ಟು ಬಿಸಿಲಿನ ಗಾಳಿ ಬಡಿಯಾಕತ್ತಿತ್ತು. ಆಗಲ್ಲಪ್ಪ, ಚುರು ಚುರು ಬಿಸಿಲು ನಡ್ರಿ ಬೇಗ. सब लोग इसमें पूरे नहीं आने वाले. अभी मैं काउंट करती हूं. काउंट करने के बाद बता दो. ಬಸ್ ಒಳಗೆ ಬಂದ ನಂತರ ಎಸಿಯಿಂದ ಇಷ್ಟು ಸಮಾಧಾನ ಆಗ್ತದೆ ಅಂದ್ರೆ ಸ್ವರ್ಗಲೋಕದಾಗ ತೇಲಾಡ್ತೀವಿ ಅನ್ನೋಷ್ಟು ಸಮಾಧಾನ ಆಗ್ತದೆ. ಇಲ್ಲಿ ನೋಡಿ, ದುಬೈನ ಗಗನ ಚುಂಬಿ ಕಟ್ಟಡಗಳು, ಒಂದೊಂದು ಬಿಲ್ಡಿಂಗ್ಗಳು ಒಂದೊಂದು ಡಿಫ್ರೆಂಟ್ ಶೇಪ್ ಒಳಗೆ ಅದಾವ. ಯಾವ ಬಿಲ್ಡಿಂಗ್ನು ಒಂದೇ ಥರ ಇಲ್ಲ. ಇಲ್ಲಿ ಎಷ್ಟೊಂದು ಮ್ಯಾನ್ ಮೇಡ್ ಬೀಚಸ್ ಅದಾವು. ಪಾಮ್ ಜುಮೇರಾ, ಪಾಮ್ ಜಬೇಲ್ ಅಲಿ, ಪಾಮ್ ದಿರಾ ಐಲ್ಯಾಂಡು. ಇವಾಗ ನಾವು ಬಂದಿರೋದು ಒನ್ ಆಫ್ ದ ದುಬೈಸ್ ಮೋಸ್ಟ್ ಐಕಾನಿಕ್ ಲಕ್ಸುರಿ ಹೋಟೆಲ್ಸ್. ಇದರ ನೇಮ್ ಬಂದು ದ ಬುರ್ಜ್ ಅಲ್ ಅರಬ್ ಜುಮೇರಾ. ಹೋಟೆಲು ಅದರದೇ ಆದಂಥ ಓನ್ ಆರ್ಟಿಫಿಷಿಯಲ್ ಐಲ್ಯಾಂಡ್ದಾಗ 1053 ಫೀಟ್ ಹೈಟ್ನಾಗ ಎದ್ದು ನಿಂತದ. ಆ ಬೀಚ್ನ ಅಲೆಗಳ ಶಬ್ದ ಹೆಂಗೆ ಕೇಳತ್ತಿತ್ತಂದ್ರೆ ಇದು ನ್ಯಾಚುರಲ್ ಬೀಚ ಐತೆ ಅನ್ನೋ ಥರ ಫೀಲ್ ಆಗಾಕತ್ತಿತ್ತು ನನಗೆ. ಅಲ್ಲಿ ಒಂದು ಸಾಂಗ್ ನೆನಪಾಗತ್ತಿತ್ತು. ಆ ಸಾಂಗ್ ಯಾವುದಂದ್ರೆ ಇವಾಗ ನಾವು ಇರೋದು ದುಬೈನ ಫ್ಯೂಚರ್ ಮ್ಯೂಸಿಯಂ ಮುಂದೆ. ಇದ್ರ ಮೇಲೆ ಅರೇಬಿಕ್ ವರ್ಡ್ಸ್ ಅದಾವು. ಇದು ಶೇಖ್ ಜಾವೀದ್ ರೋಡ್ ಎಮಿರೇಟ್ಸ್ ಟವರ್ ಬಾಜು ಐತಿ. ಶೇಖ್ ಜಾವೀದ್ ರೋಡ್ ಏನಕ್ಕೆ ಫೇಮಸ್ ಅಂತಂದ್ರೆ ಇಲ್ಲಿರೋ 7 ಎಮಿರೇಟ್ಸ್ ಏನದಾವಲ್ಲ ಅದು ಈ ರೋಡಿಗೆ ಕನೆಕ್ಟ್ ಆಗುತ್ತೆ. ಆ ಎಮಿರೇಟ್ಸ್ ಯಾವಂತ ಮೇಲೆ ಹಾಕಿರ್ತೀನಿ ನೋಡ್ರಿ. ಈ ಫ್ಯೂಚರ್ ಮ್ಯೂಸಿಯಂ ಒಳಗೆ ಹೋದ್ಮೇಲೆ ನನಗೆ ಫಸ್ಟ್ ಕಂಡಿದ್ದ ಈ ರೋಬೋಟು. ಇದು ಎಲ್ಲೆಂದ್ರಲ್ಲಿ ಮನುಷ್ಯರ ನಡುವ ಓಡಾಡಕತ್ತಿತ್ತು. ಅದಾದ್ಮೇಲೆ ಮೇಲ್ಗಡೆ ಒಂದು ಫಿಶ್ ತರ ಬಿಟ್ಟಿದ್ರು, ಅದು ಗಾಳಿ ಒಳಗನ ಹರಡತ್ತಿತ್ತು. ಅದಕ್ಕೇನು ದಾರಗಿರ ಏನೂ ಕಟ್ಟಿರ್ಲಿಲ್ಲ. ನಮ್ಮ ಬಸ್ಸಲ್ಲಿರೋ ಗೈಡ್ ಸರಿತಾ ಹೇಳಾಕತ್ತಿದ್ರು ಈ ಬಿಲ್ಡಿಂಗ್ ಪಿಲ್ಲರ ಇಲ್ಲ. ಈ ಡಿಸೈನ್ ಕಾನ್ಸೆಪ್ಟ್ ಏನಂತಂದ್ರೆ ಚೈನೀಸ್ ಫೆಂಗ್ ಶೂ ಅಂತಂದ್ರೆ ವಿಂಡ್ ಆ್ಯಂಡ್ ವಾಟರ್. ಇಟ್ ವಿಲ್ ಇನ್ಕ್ರೀಸ್ ಪಾಸಿಟಿವಿಟಿ. That is the King's Palace. And by the way, this is the official palace. Sheikh Mohammed lives inside, and his official meetings he attends here inside the palace. Here the world's largest picture frame. ಇದೇನು ಸಿಂಬಲೈಸ್ ಮಾಡ್ತದಂದ್ರೆ ದುಬೈನ ಹಿಸ್ಟ್ರಿ ಆ್ಯಂಡ್ ಫ್ಯೂಚರ್. ಇದಿರೋದು ಜಬೀಲ್ ಪಾರ್ಕ್ ಒಳಗೆ. ಇಲ್ಲಿ ಏನು ಮೇಲ್ಗಡೆ ಕಾಣಿಸತ್ತಲ್ಲ ಗೋಲ್ಡನ್ ಪ್ಲೇಟೆಡ್, ಇದು 2 ಕಡೆನೂ ಲಿಫ್ಟ್ ಐತಿ. ಮೇಲೆ ಹೋದ್ರೆ ಒಂದು ಕಡೆ ಹಳೆ ದುಬೈ ಕಾಣಿಸುತ್ತೆ, ಒಂದು ಕಡೆ ಹೊಸ ದುಬೈ ಕಾಣಿಸುತ್ತೆ. ಅದು ಗೋಲ್ಡನ್ ಕಲರ್ ಇರೋದ್ರಿಂದ ಇಲ್ಲಿ ಹೆಂಗೂ ದುಬೈದಾಗ ಗೋಲ್ಡ್ ಜಾಸ್ತಿ ಇರುತ್ತೆ ಅಂತ ಯಾರೋ ಹೇಳಿದ್ದಕ್ಕೆ ನಾನು ಅದನ್ನು ಕೆರೆದು ನೋಡ್ಬೇಕಂತ ಹೋಗಿದ್ನಿ. ಆದರೆ ನಮ್ಮ ಗೈಡ್ ಸರಿತಾ ಹೇಳಿದ್ರು ಅದು ಗೋಲ್ಡ್ ಅಲ್ಲ, ಜಸ್ಟ್ ಗೋಲ್ಡ್ ಕಲರ್ ಪ್ಲೇಟೆಡ್ ಅಂತ. ಬೆಳಗ್ಗೆಯಿಂದ ಸೈಟ್ ಸೀಯಿಂಗ್ ಅಂತ ಊರೆಲ್ಲ ಸುತ್ತಾಕ್ಸಿದ್ದಕ್ಕೆ ಹೊಟ್ಟೆ ಹಸ್ದೈತಿ. ಇವಾಗ ಊಟಕ್ಕಂತ ಇಂಡಿಯನ್ ರೆಸ್ಟೋರೆಂಟ್ ಹುಡ್ಕೊಂಡು ಬಂದೀವಿ. ಏನೈತೆ ನೋಡುನು ಬನ್ನಿ. ಬನ್ನಿ ಬನ್ನಿ ಜನರೇ ಬನ್ನಿ 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 ಜನರೇ ಬನ್ನಿ 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 ಜನರೇ ಬನ್ನಿ ಬನ್ನಿ. ಜೇನ ಧ್ವನಿಯೋಳೆ ನೀರ ಕಣ್ಣೋಳೆ ಸೊಬಗನೆ ತುಂಬಿದೆ. ಹಂಸ ನಡೆಯೋಳೆ ಎದೆಗೆ ಹಿಡಿದೋಳೆ ಜೀವ ಚೆಲ್ಲಿದೆ. ಸರ್ ಆಲ್ರೆಡಿ ಊಟ ಮಾಡ್ಕೊಂಡಿದ್ರು. ಅವ್ರನ್ನ ಸ್ವಲ್ಪ ಮಾತಾಡಿಸಿ ಹಾಯ್ ಹೇಳಿ ನಾನು ಸೀದಾ ಹೋಗಿದ್ದೆ ಕೈ ವಾಶ್ ಮಾಡೋಕೆ. ಯಾಕಂದ್ರೆ ವೇಟ್ ಮಾಡುವಷ್ಟು ಪುರ್ಸೊತ್ತಿರಲಿಲ್ಲ, ಅಷ್ಟು ಹೊಟ್ಟೆ ಹಸಿ ಆಗತ್ತಿತ್ತು. ನೀವ್ ಅದ್ ಯಾವ್ದೋ ಮಂತಂದವ್ರು ಅಂದ್ರಲ್ಲ, ಯಾವ್ದದು ಮಂತನ ಅಲ್ಲ, ಬಕಾಸೂರ್ ವಂಶದವ್ರು ನೀವು. ನಿಮ್ಮಂತವ್ರು ಏನಾದ್ರೂ ಇಬ್ರು ಬಡವ್ರ ಮನೇಲಿ ಉಟ್ಬಿಟ್ರೆ ಮುಗ್ದೋಯ್ತು. ಅವ್ರ ಹೊಟ್ಟೆ ತುಂಬಿಸೋದಕ್ಕೆ ದುಡ್ದು ಸತ್ತೋಗ್ಬಿಡ್ಬೇಕು. ಎಲ್ಲ ಮುಗ್ದಾದ್ಮೇಲೆ ಸೀದಾ ಬ್ಯಾಕ್ ಟು ಹೋಮ್ ಅಂದಂಗೆ ನಾವು ಸ್ಟೇ ಆಗಿರೋ ಹೋಟೆಲ್ಗೆ ಹೋಗಿದ್ವಿ. ಯಾಕಂದ್ರೆ ಅವತ್ತು ನೈಟು ನಮ್ಮದು ವಿನ್ನಿಂಗ್ ಸೆಲೆಬ್ರೇಷನ್ ಇತ್ತು. ಇವತ್ತಿಗೆ ಇಷ್ಟು ಸಾಕು ಅಂತ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬೈ ಬೈ, ಟೇಕ್ ಕೇರ್.